ನೀರಿಗಾಗಿ ತಹಶೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿದ ಶಾಲಾ ವಿದ್ಯಾರ್ಥಿಗಳು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಮ್ಯಾಗೇರಿ ಓಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತಿರುವ ಶಾಲಾ ವಿದ್ಯಾರ್ಥಿಗಳು ಕುಡಿಯುವ ನೀರಿಗಾಗಿ ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ. ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನು ಬಗೆಹರಿಸುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ವಿದ್ಯಾರ್ಥಿಗಳು ಬಿಗಿಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್. ನನ್ನ ಹೆಸರು ಸಿಂಚನಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GMPS ಮೆಗೇರಿ ಶಿರಹಟ್ಟಿ. ನಾವು ಇಲ್ಲಿ ಏತಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆಂದರೆ ನೀರಿನ ಸಮಸ್ಯೆ ಹೋರಾಟ ಮಾಡುತ್ತಿದ್ದೇವೆ. ನಮಗೆ ಒಂದು ವರ್ಷದಿಂದ ನೀರು ಸರಿಯಾಗಿ ಪೂರೈಕೆ ಆಗುತ್ತಿಲ್ಲ. ಅದಕ್ಕೆ ನಾವು ನೀರಿಗಾಗಿ ಸ್ಟ್ರೈಕನ್ನು ಮಾಡುತ್ತಿದ್ದೇವೆ. ಸರ್ಕಾರದಿಂದ ನಮಗೆ ನೀರನ್ನು ಕೊಡದಿದ್ದರೆ ನಾವು ಇಲ್ಲಿಂದ ಹೋಗುವುದಿಲ್ಲ. ಅಧಿಕಾರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ನಮಗೆ ನೀರನ್ನು ಒದಗಿಸಿಕೊಟ್ಟಿಲ್ಲ. ಅದಕ್ಕೆ ನಾವು ಇಲ್ಲಿಂದ ಹೋಗುವುದಿಲ್ಲ. ನನ್ನ ಹೆಸರು ಆದರ್ಶ ಲಪದ್ರಪ್ಪನವರು. ನಮ್ಮ ಶಾಲೆಯಲ್ಲಿ ನೀರಿಲ್ಲ. ನಾವು ನೀರಿಗಾಗಿ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರದವರು ನಮ್ಮ ಶಾಲೆಯ ಹೆಸರು GMPS ಮೆಗೇರಿ ಶಾಲೆ. ಸರ್ಕಾರದವರು ತತ್ತಿ ಚಿಕ್ಕಿ ಎಲ್ಲ ಕೊಡ್ತಿದ್ದಾರೆ. ತತ್ತಿಯಲ್ಲಿ ಕುದಿಸೋಕ್ಕೆ ನೀರಿಲ್ಲ. ಅದಕ್ಕಾಗಿ ಪೀಡು ತಪ್ಪಿದೆ. 1 ವಾರ ಆಯಿತು ನೀರಿಲ್ಲಾಗೆ. ಹೀಗಾಗಿ ನಮಗೆ ನೀರು ಕೊರತೆ ಇದೆ. ತಾಡು ತೊಳೆಯೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಒಂದಿಷ್ಟು ಜನ ಮನೆಯಲ್ಲಿ ನೀರು ತುಂಬ್ಕೊಂಬರ್ತಾರೆ, ಒಂದಿಷ್ಟು ಜನ ಹಂಗೆ ಇರ್ತಾರೆ. ಹಾಗಾಗಿ ನಮಗೆ ಪೀಡು ತಪ್ಪಿದೆ. ಒಂದಿಷ್ಟು ಜನ ತತ್ತಿ ಒಂದೊಂದು ದಿವ್ಸ ಬೇಯಂಗಿಲ್ಲ. ಆಮೇಲೆ ಲೇಟಾಗಿ ಕುಡಿಯೋಕ್ಕೆ ನೀರಿಲ್ಲ, ಮತ್ತು ತಾಡು ತೊಳೆಯೋಕ್ಕಿಲ್ಲ, ಕೈ ತೊಗೊಳಕ್ಕಿಲ್ಲ, ಎದಕ್ಕೂ ನೀರಿಲ್ಲ. ಹೀಗಾಗಿ ನಮಗೆ ನೀರು ಬೇಕು ಎಂದು ಹಾಲು ಕುಡಿದ ನಂತರ ಆ ಗ್ಲಾಸ್ ತೊಳೆಯಲು ನೀರಿಲ್ಲ, ಮತ್ತು ವಿಶ್ರಾಂತಿ ಬಿಟ್ಟಾಗ ನೀರು ಕುಡಿಯಲು ನೀರಿಲ್ಲ.